ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನನ್ನ ನೆಚ್ಚಿನ ಕವಿಗಳಾದ ದ.ರಾ ಬೇಂದ್ರೆಯವರ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅವರ ಬಗ್ಗೆ ಅಲ್ಲ, ಅವರ ಹಾಡುಗಳು ಹೇಗೆ ಹುಟ್ಕೊಂಡ್ವು ಅಂತ. ಅವರ ಪ್ರತಿಯೊಂದು ಹಾಡಿನ ಹುಟ್ಟಿನ ಹಿಂದೆ ಹಲವಾರು ಕಾರಣಗಳಿದ್ವು. ಆ ಕಾರಣಗಳನ್ನು ಮತ್ತೆ ಅವರದೇ ರಚನೆಯಲ್ಲಿ ಮೂಡಿದಂತಹ ಒಂದು ಕವನವನ್ನು ವಾಚನ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಕೈ ಹಿಡಿದಾಕೆ ಅನ್ನೋ ಕವನ ವಾಚನವನ್ನು ಮಾಡ್ತಾ ಇದ್ದೀನಿ. ನಾವು ಸುಮ್ಮನೆ ದ.ರಾ ಬೇಂದ್ರೆಯವರ ಹಾಡುಗಳನ್ನು ಕೇಳ್ತೀವಿ. ಕೆಲವು ಚಿತ್ರಗೀತೆಗಳಿಗೆ ಅವರ ಹಾಡುಗಳನ್ನು ತಗೊಂಡಿದ್ದಾರೆ. ಆ ಹಾಡುಗಳನ್ನು ತಗೊಳ್ಳೋದಕ್ಕೆ ತುಂಬ ಸರ್ಕಸ್ ಮಾಡಬೇಕಾಗಿತ್ತು ಡೈರೆಕ್ಟರ್. ಕೊನೆಗೂ ಒಪ್ಪಿಸಿ ಕೆಲವು ಹಾಡುಗಳನ್ನು ಚಿತ್ರಗೀತೆಗೆ ಅಳವಡಿಸಿಕೊಂಡ್ರು. ಅದರಲ್ಲಿ ಮೊದಲನೇದು ಯುಗ ಯುಗಾದಿ ಕಳೆದರು. ಯುಗ ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಇದು ಕೂಡ ಅವ್ರ ರಚನೆ ಗೀತೆನೆ. ಇನ್ನೊಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆ ಎರಕಾವ ಹೊಯ್ದ, ಇದು ಕೂಡ ಅವ್ರದ್ದೇ. ಆಮೇಲೆ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಇದು ಕೂಡ ಅವರ ರಚನೆಯ ಗೀತೆನೆ. ಹಾಗೆ ಇವರ ಸಖಿ ಗೀತ ಅನ್ನೋದರಲ್ಲಿ ಪ್ರೇಮಿಗಳಿಗಾಗಿಯೇ ಅಥವಾ ತನ್ನ ಮಡದಿಗೋಸ್ಕರನೇ ಹಲವಾರು ಗೀತೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದ ಬಾರಿ ನನ್ನ ನೋಡಿ ಮದನಗೆಯ ಹಾಂಗ ಬೀರಿ, ಒಂದ ಬಾರಿ ನನ್ನ ನೋಡಿ ಮದನಗೆಯ ಹಾಂಗ ಬೀರಿ, ಮುಂದ 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 ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಹಿಂದ ನೋಡದ ಗೆಳತಿ, ಹಿಂದ ನೋಡದ, ಇದು ಕೂಡ ಒಂದು. ಇನ್ನು ಈ ಶ್ರಾವಣ ಮಾಸದಲ್ಲಿ ಆ ಪ್ರಕೃತಿಯ ಸೊಬಗನ್ನು ವರ್ಣಿಸ್ತಾ ಹೇಳಿದರೆ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪದಾಳಿ. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಇದು ಕೂಡ ಅವರ ರಚನೆಯಲ್ಲಿ ಬಂದಿರತಕ್ಕಂತಹ ಹಾಡೆ. ಇನ್ನು ತುಂಬ ಹಾಡುಗಳು ಇದ್ದಾವೆ. ಕೆಲವು ಅದರಲ್ಲಿ ಮನ ಮುಟ್ಟುವಂತಹ, ಮನ ಕರಗಿಸುವಂತಹ, ಅವರ ಬಡತನವನ್ನು ಚಿತ್ರಿಸ್ತಕ್ಕಂತಹ, ಬಡತನದಲ್ಲೂ ಅವರ ಮಡದಿಯ ಪ್ರೇಮ ಹೇಗಿತ್ತು ಅನ್ನೋದನ್ನು, ಹಾಗೆ ಅವರು ಅಷ್ಟೆಲ್ಲ ಅನುಭವಿಸಿದ್ರು ಕೂಡ ದುಡ್ಡಿಗೆ ಅವರು ಮಹತ್ವ ಕೊಡದೇ ಇರೋದನ್ನು, ಇವೆಲ್ಲವನ್ನ ನಾವು ಅವರ ಗೀತೆಗಳಿಂದನೇ ತಿಳ್ಕೊಬೋದು. ನಾವು ತುಂಬ ತುಂಬ ಅವರ ಹಾಡುಗಳನ್ನು ಕೇಳಿದ್ದೀವಿ. ಇನ್ನೊಂದಿರ್ಬೋದು, ಅವರ ಮಡದಿಗೋಸ್ಕರ, ಅವ್ರ ಮಡದಿ ಕೇಳಿರೋದು, ಗಮ ಗಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಎಷ್ಟು ಸೂಕ್ಷ್ಮವಾಗಿ ಮಡದಿ ತನ್ನ ಗಂಡನನ್ನ ಕೇಳ್ತಾಳೆ ಅನ್ನೋದು. ಈ ಸಂಜೆ ಹೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅನ್ನೋದನ್ನ ಆ ಪ್ರೇಮದಲ್ಲಿ ಕೇಳ್ತಾ ಇದ್ದಾಳೆ. ನೀವು ದ.ರಾ ಬೇಂದ್ರೆ ಮತ್ತೆ ಅವರ ಮಡದಿಯ ನಡುವಿನ ಸಂಭಾಷಣೆಗಳು, ಗೀತೆಗಳನ್ನ ಕೇಳ್ಬಿಟ್ರೆ ಇವತ್ತಿನ ಸನ್ನಿವೇಶಕ್ಕೆ ಅದು ತುಂಬ ಅವಶ್ಯಕತೆ ಇದೆ. ಯಾಕಂದ್ರೆ ಸಣ್ಣ ಪುಟ್ಟ ವಿಷಯಗಳಿಗೂ ಮನಸ್ತಾಪ ಮಾಡಿಕೊಂಡು ವಿಚ್ಛೇದನ ಪಡಿತಿರ್ತಕ್ಕಂತಹ ಈಗಿನ ಸಂದರ್ಭದಲ್ಲಿ ಇಂತಹ ಕವಿಗಳ ಉದಾಹರಣೆನಾದ್ರೂ ತಗೊಂಡು ನಾವು ಬದಲಾಗಬೇಕು. ಯಾಕಂದ್ರೆ ಹಣನೇ ಮುಖ್ಯ ಅಲ್ಲ, ಅಲ್ಲಿ ಪ್ರೀತಿ ವಿಶ್ವಾಸನೂ ಕೂಡ ಮುಖ್ಯ ಆಗಿರುತ್ತೆ, ಕುಟುಂಬ ಕೂಡ ಮುಖ್ಯ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಆಗಲೇ ಕವಿಗಳು ಅದನ್ನ ಹೇಳ್ಕೊಟ್ಟಿದ್ರು. ಇನ್ನೊಂದು, ಅವರ ಅಷ್ಟು ಜನ ಮಕ್ಕಳನ್ನ ಕಳ್ಕೊಂಡಿರ್ತಾರೆ. 9 ಜನ ಮಕ್ಕಳಲ್ಲಿ ಒಂದು ಮಗುನೂ ಉಳಿಲಿಲ್ಲ. ಯಾಕೆ ಉಳಿಲಿಲ್ಲ ಅಂತಂದ್ರೆ ಅವರಲ್ಲಿ ಅಷ್ಟು ಬಡತನ ಇತ್ತು. ಇದೇನಪ್ಪ ಬಡತನ ಅನ್ಬೋದು, ಆದ್ರೆ ಅವರಲ್ಲಿ ಅಷ್ಟು ಜ್ಞಾನ ಇದ್ರೂ ಕೂಡ ಅವರ ಹಣದ ಆಸೆಗೆ ಯಾವುದನ್ನು ಮಾರ್ಕೊಳ್ಳಿಲ್ಲ.
ಯಾವಾಗಲೂ ನಗ್ತಾ ಇರಬೇಕು ಅನ್ನೋದನ್ನ ಹೇಳ್ಕೊಟ್ರು. ಆ ನಗ್ತಾ ಇರಬೇಕು ಅನ್ನೋದನ್ನ ಜನತೆಗೆ ಹೇಳ್ಕೊಟ್ರು. ಆದರೆ ಅವರ ಬದುಕಿನಲ್ಲಿ ಅವರು ದುಃಖವನ್ನು ಅನುಭವಿಸ್ತಾ ಇದ್ರು. ಆದರೆ ಎಲ್ಲೂ ಆ ದುಃಖವನ್ನು ತೋರಿಸ್ಕೊಳ್ಳಿಲ್ಲ ಅವರು. ಆ ಸಂದರ್ಭದಲ್ಲಿ ಆ ಮಡದಿ ಆ ಗಂಡನನ್ನ ನೋಡ್ತಾಳೆ. ಆಗ ಹುಟ್ಟಿದ ಹಾಡೆ, ನೀ ಹೆಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ಅಂದ್ರೆ ಆ ನಿರಾಶಾದಾಯಕವಾಗಿ ಆ ಅನಿರ್ವಚನೀಯ ಆ ನೋಟದಿಂದ ಅನಿರ್ವಚನೀಯ ಸ್ಥಿತಿಯಲ್ಲಿ ಆ ದುಃಖದಲ್ಲಿ ಅವಳು ಗಂಡನನ್ನ ನೋಡಿದಾಗ ಹುಟ್ಕೊಂಡಿದ್ದೆ ನೀ ಹಿಂಗ ನೋಡಬೇಡ ನನ್ನ. ಇದೆಲ್ಲ ಆಗುತ್ತೆ. ಆ ಕವನಗಳನ್ನ ಬರಿತಾ ಇರ್ಬೇಕಂತ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಒಂದು ಕವನವನ್ನ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಜೈಲಿಗೆ ಹಾಕ್ತಾರೆ. ಅಲ್ಲಿಂದ ಬಂದಂತಹ ಸಮಯದಲ್ಲಿ ಬಡತನ ತಾಂಡವಾಡ್ತಿರುತ್ತೆ. ಆವಾಗ ಹುಟ್ಕೊಂಡಿದ್ದ ಹಾಡೆ, ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು, ಹಂಚುವೆವು ಅದನೆ ನಾವು ಇದಕ್ಕೂ ಅದಕ್ಕೂ ಎದಕ್ಕೂ. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು. ಇದು ಆ ಸಂದರ್ಭದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಹಾಡು. ಇವ್ಯಾವು ನಮಗೆ ಗೊತ್ತೇ ಇಲ್ಲ. ಇನ್ನ ಈ ಊರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ನಿರ್ಧಾರವನ್ನ ಮಾಡ್ತಾರೆ. ಕಾರಣ ಅವರನ್ನ ಶಾಲೆಯಿಂದ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ. ಅವಾಗ ಅವ್ರ ಮಡದಿ ಹೇಳ್ತಾರೆ, ಮಗುನೂ ಇಲ್ಲ, ಉದ್ಯೋಗನೂ ಇಲ್ಲ, ಈ ಊರೇ ನಮಗೆ ಬೇಡ ಕಣ್ರಿ, ವಾಪಸ್ಸು ನಮ್ಮ ಊರಿಗೆ ಹೋಗ್ಬಿಡೋಣ ಅಂತೇಳಿ ಅವಾಗ ಶ್ರೀಮಾತಾ ಎಂಬ ಹೆಸರಿನ ಸಾಧನ ಕೇರಿಯಲ್ಲಿ ಇರ್ತಕ್ಕಂತಹ ಮನೆಗೆ ಹೋಗ್ತಾರೆ. ಅವಾಗ ಹುಟ್ಕೊಂಡಿದ್ದೆ ಹಾಡು, ಬಾರು ಬಾರೋ ಬಾರು ಬಾರು ಸಾಧನ ಕೇರಿಗೆ, ಮರಳಿ ನಿನ್ನೆ ಊರಿಗೆ. ಬಾರು ಬಾರೋ ಬಾರು ಬಾರು ಸಾಧನ ಕೇರಿಗೆ, ಮರಳಿ ನಿನ್ನೆ ಊರಿಗೆ. ಅವಾಗ ಹುಟ್ಕೊಂಡಿದ್ದೆ ಈ ಹಾಡು. ಇನ್ನ ಕರ್ಜಗಿ ಅವ್ರಿಗೆ ಒಂದು ಮಾತು ಕೇಳಿರ್ತಾರೆ, ಹಣಕ್ಕೆ ನೀವು ಎಷ್ಟು ಮಹತ್ವ ಕೊಡ್ತೀರಾ ಅಂತೇಳಿ. ಆವಾಗ ರಚನೆ ಆದಿದ್ದೆ ಹಾಡು, ಕುರುಡು ಕಂಚಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತು, ಕುರುಡು ಕಂಚಣ ಕುರುಡು ಕಂಚಣ. ಇದು ಅವಾಗ ಹುಟ್ಕೊಂಡಿದ್ದ ಹಾಡು. ಹೀಗೆ ಹಲವಾರು ಮಜಲುಗಳಲ್ಲಿ ಹಲವಾರು ಅವರ ಜೀವನದ ಸಂಗತಿಗಳನ್ನೇ ಅವರು ಹಾಡುಗಳನ್ನಾಗಿ ಮಾಡಿದ್ರು. ಇವತ್ತು ಹಾಡುಗಳನ್ನ ಕೇಳ್ತಾ ಇದ್ರೆ ಭಾವ ಉಕ್ಕಿ ಬರುತ್ತೆ. ಬಂಗಾರ ನೀರ ಕಡಲಾಚೆ ಗೀಚೆಗಿದ್ದು ನೀನಗೀರ ತೀರ, ಅಹಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಅದು ಇರ್ಬೋದು. ನಾಲ್ಕು ತಂತಿ ಬಗ್ಗೆ ಬರೆದಿರೋದು, ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾಕೇ ನಾಲ್ಕು ತಂತಿ. ಈ ರೀತಿ ಹಲವಾರು ಕವನಗಳನ್ನು ಅವರು ರಚನೆಯನ್ನ ಮಾಡಿದ್ದಾರೆ. ಇನ್ನ ನಾವು ಅವರು ನಾನಿವಾಗ ವಾಚನ ಮಾಡತಕ್ಕಂತಹ ಕವಿತೆ ಬಡತನದಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಮಡತಿಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೂ ಕೂಡ ಆಸೆಗಳು ಇರ್ತವೆ. ಆ ಆಸೆ ಸಂದರ್ಭದಲ್ಲಿ ಅವರು ಒಂದೇ ಒಂದು ಬೇರೆ ಏನೋ ಆಸೆ ಪಟ್ಟಿರಲಿಲ್ಲ, ಒಂದೇ ಒಂದು ಮುತ್ತಿನ ಸರವನ್ನ ಆಸೆ ಪಟ್ಟಿದ್ರು. ಆ ಮುತ್ತಿನ ಸರವನ್ನ ಕೇಳದಂತಹ ಸಂದರ್ಭದಲ್ಲಿ ಹುಟ್ಟಿಕೊಂಡಂತಹ ಕವನ ಇವಾಗ ನಾನು ವಾಚನ ಮಾಡ್ತಾ ಇರೋಕ್ಕಂತ ಕವನ. ಅವರು ಮಡದಿ ಹೇಳ್ತಾರೆ, ನಾನು ಕೊಡುವೆ ನಿನಗೆ ದವನ, ನೀನು ಕೊಡುವೆ ನನಗೆ ಕವನ ಅಂತೇಳಿ. ನಾನು ನಿನಗೆ ಭಿನ್ನಹ ಕೊಟ್ರೆ ನೀನು ನನಗೆ ತಿರುಗಿಸಿ ಕವನವನ್ನ ಮತ್ತೆ ಹೇಳ್ತೀಯಾ ಅಂತ ಹೇಳಿ. ಅಂದ್ರೆ ನಾನು ಮುತ್ತನ್ನ ದವನ ಅಂದ್ರೆ ಮುತ್ತು, ನಾನು ಮುತ್ತು ಕೊಡಿಸು ಅಂತ ಕೇಳಿದ್ರೆ ನೀನು ಕವನವನ್ನ ನನಗೆ ಹೇಳ್ತೀಯಾ ಅಂತೇಳಿ. ಆ ಸಂದರ್ಭದಲ್ಲಿ ಹುಟ್ಟುಕೊಂಡಂತಹ ಕವನನೇ ನನ್ನ ಕೈ ಹಿಡಿದಾಕೆ. ನನ್ನ ಕೈಯ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ ನಾನೂನು ನಕ್ಕೇನ, ನನ್ನ ಕೈ ಹಿಡಿದಾಕೆ ಅಳು ನುಂಗಿ ನಗುವೊಮ್ಮೆ ನಾನೂನು ನಕ್ಕೇನ, ಇಲದಿರಕ ನಿನ ಅಳುವ ಹುಚ್ಚ ಹಳ್ಳದ ಕಳ್ಳ ಹುದಲಾಗ ಸಿಕ್ಕೇನ, ಇಲದಿರಕ ನಿನ್ನ ಅಳುವ ಹುಚ್ಚ ಹಳ್ಳದ ಕಳ್ಳ ಹುದಲಾಗ ಸಿಕ್ಕೇನ. ನನ್ನ ಕೈ ಹಿಡಿದಾಕೆ ದಯವಿಟ್ಟು
ನೀನು ಅಳುವನ್ನು ನುಂಗಿ ಒಂದು ಸಲ ನಕ್ಬಿಡು, ನಾನು ನಗ್ತೀನಿ. ಇಲ್ಲ ಅಂದ್ರೆ ಹುದಲಾಗ ಅಂದ್ರೆ ಹಳ್ಳಿಗಳ ಕಡೆ ಕೆಸರು ಗುಂಡಿ ಅಂತಿರುತ್ತೆ. ಆ ಗುಂಡಿಯಲ್ಲಿ ಸಿಗಾಕೊಂಡ್ರೆ ವಾಪಸ್ ಬರಕ್ಕಾಗಲ್ಲ. ಆ ಗುಂಡಿಯಲ್ಲಿ ಸಿಗಾಕೊಂಡಿರುವಂತಹ ವಿಲವಿಲ ಒದ್ದಾಡ್ತಾ ಇರ್ತೀನಲ್ಲ, ಹಾಗೆ ನಿನ್ನ ಅಳುವು ನನ್ನನ್ನ ಒದ್ದಾಡ್ಸತ್ತೆ. ಆ ರೀತಿ ಅಳಬೇಡ ಅನ್ನೋ ರೀತಿ ಹೇಳಿದ್ದಾರೆ. ಜಗದಾಗ ಯಾವ್ಯಾವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ. ಜಗದಾಗ ಯಾವ್ಯಾವ ನೆರಳು ಬೆಳಕಿನಾಗ ಹಗಲಿರುಳು ಇದ್ದಾವ. ಎದ್ದೇನ ಬಿದ್ದೇನ ಕತ್ತಲು ಬಿಸಿಲೇನ ಗೆದ್ದೇನ ನಕ್ಕಾವ. ಜಗತ್ತಿನಲ್ಲಿ ಹಗಲು ಬಿಸಿಲು ಅಂತ ಅಂದ್ರೆ ಇಲ್ಲಿ ನೆರಳು ಬೆಳಕು ಅಂತ ಅಂದ್ರೆ ಇಲ್ಲಿ ಕಷ್ಟ ಸುಖಗಳನ್ನ ನೆರಳು ಬೆಳಕಿಗೆ ಹೋಲಿಸಿದ್ದಾರೆ. ಜಗತ್ತಿನಲ್ಲಿ ನೆರಳು ಬೆಳಕು ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ಸುಖ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಸೂರ್ಯ ಹೋದ್ಮೇಲೆ ಚಂದ್ರ ಬರಲೇಬೇಕು, ಬೆಳಕು ಹೋದ್ಮೇಲೆ ಕತ್ತಲು ಬರಬೇಕು, ಕತ್ತಲು ಹೋದ್ಮೇಲೆ ಬೆಳಕು ಬರಲೇಬೇಕು. ಈ ಬಡತನ ಅನ್ನೋದು ಶಾಶ್ವತವಲ್ಲ. ಈ ಏಳು ಬೀಳಿನ ಜೀವನದಲ್ಲಿ ಬಿಸಿಲಾಗ್ಲಿ ನೆರಳಾಗ್ಲಿ ನಾವು ನಗುತ್ತಾ ಅದನ್ನ ಗೆಲ್ಲಬೇಕು ಅನ್ನೋದನ್ನ ಹೇಳ್ತಾರೆ. ಉಸು ನಗುತ್ತ ಬಂದೇವ ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡ 100 ವರುಷಾನ ಅರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ಉಸಿ ನಗುತ್ತ ಬಂದೇವ ನಗು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡ 100 ವರುಷಾನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ನಾವು ಬರಬೇಕಾದ್ರೆ ಆ ಸುಳ್ಳಿನ ನಗುವನ್ನು ಹೊತ್ಕೊಂಡ್ ಬರ್ತೀವಿ. ಮಗುವಿಗೆ ನೋಡಿ, ಯಾಕೆ ನಗ್ತಾ ಇದ್ದೀನಿ ಅಂತ ಗೊತ್ತಿರಲ್ಲ, ಅದ್ರ ಕಾರಣನೇ ಗೊತ್ತಿರಲ್ಲ, ಆದ್ರೆ ಮಗು ನಗುತ್ತೆ. ಆ ಹುಸಿ ನಗುವನ್ನ ಇಟ್ಕೊಂಡು ನಾವು ಸದಾ ಕಾಲ ಇರೋಣ. ನಸು ನಗುತ್ತಾ ಬಾಳೋಣ, ಈ ಜೀವನವನ್ನು ನಗ್ತಾ ನಗ್ತಾ ಸಾಗಿಸೋಣ. ತುಸು ನಗುತ್ತಾ ಹೋಗೋಣ ಅಂದ್ರೆ ಸಾಯೋ ಟೈಮಲ್ಲಿ ದುಃಖವನ್ನ ಅನುಭವಿಸದಲ್ಲೇ ಸಂತೋಷವಾಗಿ ಅದನ್ನ ಸ್ವೀಕರಿಸೋಣ. ಈ 100 ವರ್ಷ ನಾವು ಬದುಕ್ತೀವಲ್ಲ, ಆ ಬದುಕನ್ನ ಹರುಷದಲ್ಲಿ ಕಳೆಯೋಣ. ಇದ್ರ ಮಧ್ಯೆ ದ್ವೇಷ, ಕೋಪ, ದುಃಖ ಇವೆಲ್ಲ ಯಾಕೆ ಅನ್ನೋದು ಈ ಕವನದ ಸಾರಾಂಶ. ಬಡತನ ಒಡೆತನ ಕಡೆತನಕ ಕುಳಿದಾವೇನ. ಬಡತನ ಒಡೆತನ ಕಡೆತನಕ ಸುಳಿದಾವೇನ ಅಂದ್ರೆ ಬಡತನ, ದೊರೆತನ, ಶ್ರೀಮಂತಿಕೆ, ಬಡತನ ಇವೆಲ್ಲ ಕೊನೆವರೆಗೂ ಇರುತ್ತಾ? ಇವತ್ತು ಶ್ರೀಮಂತರಾಗಿರೋ ನಾಳೆ ಬಡವರಾಗ್ಬೋದು, ನಾಳೆ ಬಡವರಾಗಿರೋ ನಾಳಿದ್ದು ಶ್ರೀಮಂತರಾಗ್ಬೋದು. ಕಾಲಚಕ್ರ ಉರುಳುತ್ತಾನೆ ಇರುತ್ತೆ. ಎದೆ ಹಿಗ್ಗು ಕಡೆಮಟ್ಟು, ಎದೆಯನ್ನ ಹಿಗ್ಸಿ ಧೈರ್ಯವಾಗಿ ನಿಂತ್ಕೊಳ್ಬೇಕು. ಬಾಳಿನ ಕಡಲಾಗಿ ಅದನ್ನ ಮುಳುಗಿಸಬೇಡ. ಬಾಳಿನ ಕಡಲಲ್ಲಿ ಆ ಹುಟ್ಟನ್ನ, ಧೈರ್ಯ ಅನ್ನೋ ಹುಟ್ಟನ್ನ ಮುಳುಗಿಸ್ಬೇಡ. ಕಡಲನ್ನ ದಾಟೋದಿಕ್ಕೆ ಆ ಧೈರ್ಯ ಅನ್ನೋ ಹುಟ್ಟು ಬೇಕೇ ಬೇಕು. ಅದನ್ನ ದುಃಖದಲ್ಲಿ ಮುಳುಗಿಸಿ ಅದನ್ನ ಮುಳುಗಿಸಿ ಬಿಟ್ರೆ ದಡವನ್ನ ದಾಟಕ್ಕಾಗಲ್ಲ. ಕಡಲಿನಲ್ಲಿ ಕೆಲವರಿಗೆ ಮುತ್ತು ಸಿಗ್ಬೋದು, ಕೆಲವರಿಗೆ ಕಪ್ಪೆ ಚಿಪ್ ಸಿಗ್ಬೋದು, ಇನ್ನು ಕೆಲವರಿಗೆ ಮಣ್ಣು ಸಿಗ್ಬೋದು. ಆದ್ರೆ ಕಡಲಿನಲ್ಲಿ ಮುಳುಗಿದ್ರೆ ಜೀವನ ಇರಲ್ಲ. ಅದಕ್ಕೋಸ್ಕರ ಏನೇ ಸಿಕ್ಕರೂ ಕೂಡ ಆ ಹುಟ್ಟನ್ನ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕೇ ಹೊರತು, ಹುಟ್ಟನ್ನೇ ನಿರಾಶೆಯಿಂದ ಆ ದೋಣಿ ಸಾಗಿಸಕ್ ಬೇಕಾಗಿರೋ ಹುಟ್ಟನ್ನೇ ಬಿಟ್ಬಿಟ್ರೆ ನಾವು ಮುಂದೆ ಬರ್ಲಿಕ್ಕೇನೆ ಸಾಧ್ಯ ಆಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಈ ಕವನ ವಾಚನ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟಿಗೆ ಅವರ ನಗುವಿನ ಒಂದು ಹಾಡನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಗ್ಬೇಕು ಅನ್ನೋ ಇದಕ್ಕೋಸ್ಕರ ಅವರು ಮಕ್ಕಳಿಗೆ ಹೇಳ್ತಾ ಇದ್ರು, ಕನ್ನಡ ಕಳೀರಪ್ಪ ಅಂತೇಳಿ. ಅಂದ್ರೆ ಕನ್ನಡದ ಬಗ್ಗೆ ಅವರಿಗೆ ಅಷ್ಟು ಅಭಿಮಾನ ಇತ್ತು. ಅವಾಗ ಮಕ್ಕಳು ಯಾವುದೋ ಸಂದರ್ಭದಲ್ಲಿ ನಕ್ಕಾಗ ಒಂದು ಹಾಡು ಉಟ್ಕೊಳ್ಳುತ್ತೆ. ನಕ್ಸಾಯಿರೋ ಎಲ್ಲ ನಕ್ಸಾರಿ, ನಕ್ಸತ್ರೆ ನೀವೆಲ್ಲ ನಕ್ಷತ್ರ ಹಾಕಿರಿ ಅಂತ. ನಕ್ಸತ್ರೆ ನೀವೆಲ್ಲ ನಕ್ಷತ್ರ ಹಾಕ್ತೀರಾ, ಸಾಯ್ತೀರಾ, ನಕ್ಬಿಟ್ಟು ಸಾಯಿರಿ ಅಂತೇಳಿ. ಇದು ದ.ರಾ ಬೇಂದ್ರೆಯವರ ಹಾಡುಗಳ ಹುಟ್ಟಿನ ಹಿಂದಿರುವ ಮರ್ಮಗಳು. ಈ ಕವನ ಮತ್ತೆ ಅವರ ಹಾಡುಗಳ ಹುಟ್ಟು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.